ಬಿಡುವ ವ್ಯವಸ್ಥೆ ಮಾಡಲಾಗಿರುತ್ತದೆ ಅಂತ ನಾವು ನಿಗದಿಪಡಿಸಿದ ಸ್ಥಳದಲ್ಲಿ ಅದೇ ಇದು ಫೆಬ್ರವರಿ 13, 14, 15ನೇ ತಾರೀಕಿಗೆ ಹಂಪಿ ಉತ್ಸವ ಮಾಡಬೇಕಂತ ತೀರ್ಮಾನ ಮಾಡಿಕೊಂಡಿದ್ವಿ. ಮನೆ ಮುಖ್ಯಮಂತ್ರಿಗಳು 13ನೇ ತಾರೀಕಿಗೆ ಹಂಪಿ ಉತ್ಸವನ ಉದ್ಘಾಟನೆ ಮನೆ ಮುಖ್ಯಮಂತ್ರಿಗಳು ಮಾಡ್ತಾರೆ. ಸಿದ್ಧತೆ ಮಾಡೋಕ್ಕೆ ನಮ್ಮ ಎಲ್ಲ DC ಅವರು, SP ಅವರು ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ. ಆ ಪಾರ್ಕಿಂಗ್ ಸ್ಪೇಸ್ದು ಹೋದ ವರ್ಷ ಇದ್ದಿದ್ದು ಪಾರ್ಕಿಂಗ್ ಸ್ಪೇಸ್ ಸ್ವಲ್ಪ ಸಮಸ್ಯೆ ಆಗಿತ್ತು. ಅದೇನು ರೈತರು ಏನೋ ಕೊಡಲ್ಲ ಅಂತ ಹೇಳಿದ್ದಾರೆ. ಆಮೇಲೆ CO ಅವರು ಮಾತಾಡ್ಬಿಟ್ಟು ಕೊಡ್ತೀನಂತ ಒಪ್ಕೊಂಡಿದ್ದಾರೆ. ಸರ್, ಈಗ ಹಂಪಿ ಉತ್ಸವ ಕೇವಲ ಈ ಮುಖ್ಯ ವೇದಿಕೆ ಕ್ಷೇತ್ರಕ್ಕೆ ಆಗ್ತದೆ ಅಂತಕ್ಕಂಥ ಒಂದು ಗಂಭೀರ ಆರೋಪ ಇದೆ ಸರ್. ಬೇರೆ ವೇದಿಕೆಗಳಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ತಾರೆ ಇಲ್ಲ. ಈಗ ಆ್ಯಕ್ಚುಲಿ ಏನಾಗಿದೆ, ಪ್ರಚಾರ ಇರಲಿಲ್ಲ. ಈ ಬಾರಿ ಪ್ರಚಾರ ಮಾಡಿ ಕೇಳಿದ್ದೀನಿ. ಈಗ ಮಾಧ್ಯಮದವರೇ ನಮ್ಮ ಗಮನಕ್ಕೆ ತಂದಿದ್ದೀರಾ, ಮೀಟಿಂಗಲ್ಲಿ ಗಮನಕ್ಕೆ ತಂದಿದ್ದೀರಾ. ಅದಕ್ಕೆ ಪ್ರಚಾರ ಇರಲಿಲ್ಲ. ಈಗ 5 ವೇದಿಕೆ ಮಾಡ್ತೀವಿ ನಾವು. ಮೇನ್ ಸ್ಟೇಜ್ ಇದ್ದಿರ್ತದೆ ಎಲ್ಲ, ಇನ್ನೊಂದು ಅದು ಬಿಟ್ಟು 4 ಸ್ಟೇಜ್ ಇರ್ತದೆ. ಅದಕ್ಕೆ ಪ್ರಚಾರ ಕೊಡಬೇಕಾಗ್ತದೆ ನಾವು. ಇಂಥ ಕಡೆ ಇಂಥ ಕಾರ್ಯಕ್ರಮ ಇದೆ ಅಂದ್ರೆ ಥರ ಜನರು ಆಯಿತು. ಹೋದ ವರ್ಷ ಸ್ವಲ್ಪ ಸಮಸ್ಯೆ ಆಗಿದೆ. ಈ ವರ್ಷ ಪ್ರಚಾರ ಮುಖಾಂತರ ಇದು ಮಾಡ್ತೀವಿ. ಸರ್, ಕಲಾವಿದರು, ರಾಷ್ಟ್ರೀಯ ಕಲಾವಿದರು, ಅಂತಾರಾಷ್ಟ್ರೀಯ ಕಲಾವಿದರು ಯಾರು ಬರ್ತಾರೆ ಈಗ ನೋಡ್ತೀವಿ. ತೀರ್ಮಾನ ಈಗ ಮೀಟಿಂಗ್ ಮಾಡಿದ್ದೀವಿ. ಅವ್ರಿಗೆ ಏನಾಗಿದೆ, ಒಬ್ಬೊಬ್ರದ್ದು ಒಂದೊಂದು ಪ್ರಪೋಸಲ್ ಕೂಡ ಕೇಳಿದ್ದೀವಿ ಯಾರಂತ. ನಾಳೆವರೆಗೂ ಅವ್ರು ಪ್ರಪೋಸಲ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಫೈನಲ್ ಮಾಡ್ತೀವಿ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಲಾಸ್ಟ್ ಟೈಮ್ ಬರಬೇಕಾಗಿತ್ತು ಸರ್. ಈ ಸಲ ನೋಡು, ಅವ್ರಿಗೂ ಕರ್ಸ್ತೀನಿ. ವಸತಿ ಬರಬೇಕಾಗಿತ್ತು. ಲಾಸ್ಟ್ ಮೂಮೆಂಟಲ್ಲಿ ಫ್ಲೈಟ್ ಮಿಸ್ ಆಯ್ತು ಅವ್ರಿಗೆ. ಇಂಡಿಗೋ ಫ್ಲೈಟ್ ಯಾವುದೋ ಇದ್ದಿದ್ದು ಫ್ಲೈಟ್ ಏರ್ಪೋರ್ಟ್ ಬಂದು ಪಾಪ ವಾಪಸ್ ಹೋದ್ರು. ಈ ಬಾರಿನೂ ಕರೆಸ್ತಾ ಇದ್ದೀವಿ. ಅವ್ರನ್ನ ಕರ್ತೀವಿ. ಪುನೀತ್ ರಾಜ್ಕುಮಾರ್ನ ಕರಿಬೇಕಂತ ಇದ್ದೀವಿ. ಧ್ರುವ ನಾರಾಯಣ ಕರೆಸ್ಬೇಕಂತ ಇದೆ. 5 ಜನ ಧ್ರುವ ಸರ್ಜಾ ಅವ್ರನ್ನ ಒಂದು 5-6 ಜನ ಪ್ರಪೋಸಲ್ ಕೊಟ್ಟಿದ್ದಾರೆ. ಅವರು ನಾಳೆ ಕೂತ್ಕೊಂಡು ಫೈನಲ್ ಮಾಡ್ತೀವಿ. ನೋಡೋ ಯಾರ್ಯಾರು ಬರ್ತಾರೆ ಬರಲಿ. ಇದು ಹಬ್ಬಾರಿ ಎಲ್ಲ ಕನ್ನಡ ಎಲ್ಲರಿಗೂ ಒಂಥರ ನಾಳಪ್ಪ ಐತೆ. ಸ್ಥಳೀಯ ಕಲಾವಿದರಿಗೆ ದಯಮಾಡಿ ಆದ್ಯತೆ ಕೊಡಬೇಕು ಅಂತ ಒಂದು ಕೂಗಿದೆ. ಓದ್ಸತಿನೂ ಕೊಟ್ಟಿದ್ವಿ. ಓದ್ಸತಿ ತಾವು ಹೇಳಿದ್ರಿ, ಓದ್ಸತಿನೂ ಕೊಟ್ಟಿದ್ವಿ. ಅವ್ರಿಗೆ ಫಸ್ಟ್ ಪರ್ಫಾರ್ಮೆನ್ಸ್ ಅವ್ರಿಗೆ ಕೊಡೋದು ನಾವು. ಅವ್ರಿಗೆ ಕೊಡ್ತೀವಿ. ಹೋದ ವರ್ಷ ಹೆಂಗಿತ್ತು ಅದಕ್ಕಿಂತ ಚೆನ್ನಾಗಿ ಈ ವರ್ಷ ಆಗಬೇಕು. ಇಲ್ಲ ನಮ್ ಇದ್ದೇನಂದ್ರೆ 24ಅಲ್ಲಿ ಫಸ್ಟ್ ಹಂಪಿ ಉತ್ಸವ ನನ್ನ ನೇತೃತ್ವದಲ್ಲಿ ಹಂಪಿ ಉತ್ಸವನ ಮಾಡಿದ್ರು. ಅದು ಒಂಥರ ಇತ್ತು. ಮೊನ್ನೆ ಲಾಸ್ಟ್ ಟೈಮ್ ಮಾಡುವಾಗ ಅದು ಒಂಥರ. ಅದಕ್ಕಿಂತ ಈ ವರ್ಷ ಚೆನ್ನಾಗಿರ್ಬೇಕಂತ ಹೇಳಿ ಹ್ಯಾಟ್ರಿಕ್ ಮಾಡುವಂತ ಸರ್. ಈಗ ಪ್ರತಿ ವರ್ಷ ಹಂಪಿ ಉತ್ಸವ ಫೆಬ್ರವರಿ ಈ ತರ ಡೇಟ್ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಇಯರ್ ಇಲ್ಲ, ನೆಕ್ಸ್ಟ್ ಇಯರ್ ಅದು ಬಹಳ ಜನ ಬೇಡಿಕೆ ಇದೆ. ಅದು ಆಕ್ಚುಲಿ ನವೆಂಬರ್ ಅಲ್ಲಿ ನಿಗದಿ ಆಗ್ತಾ ಇದ್ದು. ನೀವು ಹೇಳ್ದಂಗೆ ನಮ್ಮ ದಸರಾ ಅದು ಎಲ್ಲ ಬೇರೆ ಬೇರೆ ಉತ್ಸವಗಳಿಗೆ ಒಂದು ಡೇಟ್ ಅನ್ನ ನಿಗದಿ ಮಾಡಿದ್ದಾರೆ. ಹಂಗಾಗಿ ಈ ಹಂಪಿ ಉತ್ಸವದ ಒಂದು ಡೇಟ್ ಅನ್ನ ನಿಗದಿ ಮಾಡಿ ಅಂತ ಬಹಳ ಜನರು ಬೇಡಿಕೆ ಇದೆ. ನನ್ನ ಮನೆ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಕಾರ್ಯಕ್ರಮ ಮುಗಿಸ್ಕೊಂತೀನಿ. 13 ಬರೋ ವರ್ಷ ಮಾಡೋ ಕಾರ್ಯಕ್ರಮನ ಡೇಟ್ ಸಮೇತ ಮಾಡ್ತೀವಿ. ಬೇರೆ ತರ ಮಾಡಿದ್ವಿ. ಈ ವರ್ಷ ಬೇರೆ ತರ ಡಿಫ್ರೆಂಟ್ ಆಗಿರ್ಬೇಕಂತ. ಏನಕ್ಕಂತ ಪ್ರತಿ ವರ್ಷ ಚೇಂಜ್ ಆಗಿರ್ಬೇಕು. ಈ ವರ್ಷನೂ ನಾನು ಬೇರೆ ತರ ಮಾಡ್ಬೇಕಂತ ಇದು ಮಾಡಿದ್ವಿ. ಅವ್ರು 4-5 ಪ್ರಪೋಸಲ್ ಕೊಡ್ತಾವ್ರೆ. ನಾಳೆ ಬೆಂಗಳೂರು ಬರ್ತಾವ್ರೆ, ಕೂತ್ಕೊಂಡು ನಾವು ಫೈನಲ್ ಮಾಡ್ತೀವಿ. ಹಂಪಿ ಉತ್ಸವಕ್ಕೆ ಏನೆಲ್ಲ ಸಿದ್ಧತೆಗಳು ಮಾಡಿಕೊಂಡಿದ್ದೀರಿ? ನಮಸ್ಕಾರ ಎಲ್ರಿಗೂ. ಹಂಪಿ ಉತ್ಸವ ಫೆಬ್ರವರಿ 13, 14, 15 ಇದೆ. ಮಾನ್ಯ ಮುಖ್ಯಮಂತ್ರಿಯವರು ಬಂದು ಉದ್ಘಾಟನೆ ಮಾಡ್ತಾರೆ. ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಸಹ ಆ ದಿನ ಇರ್ತಾರೆ. ಅವರ ಡೈರೆಕ್ಷನ್ ಮೂಲಕ ನಾವು ಎಲ್ಲ ತಯಾರಿಯನ್ನು ಮಾಡ್ಕೊಂಡಿದ್ದೀವಿ. ಎಲ್ಲ ಕಮಿಟಿ ಫಾರ್ಮ್ ಮಾಡಿದ್ದೀವಿ. ಸೊ 3 ದಿನ ನಾವು ಗ್ರ್ಯಾಂಡ್ ಆಗಿ ಫಂಕ್ಷನ್ ಅನ್ನ ವಿಭಿನ್ನವಾಗಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಎಲ್ಲ ಸಜ್ಜಾಗಿದ್ದೀವಿ.